ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಮಾ ಲೈಫ್ ಸ್ಟೈಲ್ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದ್ದೀನಿ. ನಾನು ಇವತ್ತು ಎಲ್ಲಿ ಹೋಗಿದ್ದೀನಿ ಅಂತ ಅಂದರೆ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ನಾನು ಹೋಗಿದ್ದೀನಿ. ಇವತ್ತು ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಆಗುತ್ತೆ, ಬಸ್ಸಲ್ಲಿ ಹೋಗಬೇಕು. ಒಂದು 8-10-15 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳ್ಬೋದು. ನನಗೆ ಆ್ಯಕ್ಚುಲಿ ದೂರನೇ ಇದೆ ನನಗೆ. ಸೊ ಅಲ್ಲಿ ಹೋದೆ, ತುಂಬ ದಿನಗಳಾಗಿತ್ತು. ನಾನು ಕಡಿಮೆ ಅಂದರೂ ಒಂದು 2 ತಿಂಗಳು ಹತ್ತತ್ರನೇ ಆಗಿತ್ತು ನಾನು ಅಲ್ಲಿ ವಿಸಿಟ್ ಮಾಡಿ. ನಾನು ಮತ್ತು ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಹೋಗಿದ್ವಿ ಇವತ್ತು. ತುಂಬ ಹೋಗೇ ಇರಲಿಲ್ಲ ನಾನು. ಮೊದಲೆಲ್ಲ ಹೋಗ್ತಿದ್ದೆ, ಒಂದು 15 ಡೇಸ್ಗೆಲ್ಲ ಹೋಗಿ ವಿಸಿಟ್ ಮಾಡಿ ಬರ್ತಿದ್ದೆ. ನೋಡಿ, ರಾಯರ ದರ್ಶನ ಮಾಡಿ ತುಂಬಾ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ಮನೇಲೂ ಕೂಡ ಪೂಜೆ ಮಾಡಿದಾಗ ಅಂದ್ಕೊಂಡೆ, ರಾಯರೇ ಇವತ್ತಾರು ನಿಮ್ಮ ದರ್ಶನ ಸಿಗಲಿ ನನಗೆ, ಇವತ್ತು ಸಂಜೆ ನನ್ನ ಕರೆಸ್ಕೊಳ್ಳಿ ಅಂತ ತುಂಬಾ ನಾನು ಕೇಳ್ಕೊಂಡಿದ್ದೆ ಅಂತಲೇ ಹೇಳ್ಬೋದು. ಹೋಗೋಕ್ಕೆ ಆಗ್ತಿಲ್ಲ. ಬೆಳಗ್ಗೆ ಹೊರಡೋಣ ಅನ್ಕೋತೀನಿ, ಆಗಲ್ಲ. ಸಂಜೆ ಅನ್ಕೋತೀನಿ, ಮತ್ತಿನ್ನೇನೋ ಕೆಲಸ ಆಗಿಬಿಡುತ್ತೆ, ಆಗೇ ಇರಲಿಲ್ಲ. ಸೊ ಇವತ್ತು ಹೆಂಗೋ ಹೋಗಿ ಬಂದೆ ಅಂತಲೇ ಹೇಳ್ಬೋದು. ಅಲ್ಲೇ ತುಪ್ಪದಾರತಿಯನ್ನು ಮಾಡಿದ್ವಿ. ತುಂಬ ಸಮಾಧಾನ ಆಯಿತು ನನಗೆ. ಹೋದಾಗಲೆಲ್ಲ ನಾನು ಮಾಡ್ತಿರ್ತೀನಿ. ಮತ್ತು ನಾನು ಲಾಸ್ಟ್ ಟೈಮ್ ಬಂದು ಹೊನ್ನಾವರ ಮಂತ್ರಾಲಯಕ್ಕೆ ಹೋಗಿದ್ದೆ. ಅಲ್ಲಿ ತುಂಬಾ ರಶ್ ಇತ್ತು, ಕಾಲಿಡೋ ಕೂಡ ಜಾಗ ಇರಲ್ಲ. ಆದರೆ ರಾಯರ ದರ್ಶನ ಮಾತ್ರ ತುಂಬ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು. ಅಲ್ಲಿ ನನಗೆ ಹೆಜ್ಜೆ ನಮಸ್ಕಾರ ಮಾಡೋಕ್ಕೆ ಆಗಿರಲಿಲ್ಲ, ತುಂಬ ರಶ್ಶು ಅಂದರೆ ರಶ್ಶು. ಅಲ್ಲಿ ಮಾಡೋಕ್ಕೆ ಅಲ್ಲಿ ಸ್ವಲ್ಪ ಫೆಸಿಲಿಟಿ ಕೂಡ ಕಡಿಮೆ ಇತ್ತು, ಜಾಗ ಎಲ್ಲ ಆಗ್ತಾನೂ ಇರಲಿಲ್ಲ. ದರ್ಶನಕ್ಕೆ ಜಾಗ ತುಂಬ ಜನ ಇದ್ದರು ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ಇವತ್ತು ತುಂಬಾ ಜನ ಇದ್ದಾರೆ. ಆದರೂ ನಾನು ರಾಯರ ಮಠ ವಿಸಿಟ್ ಮಾಡಿದಾಗಲೆಲ್ಲ ನಾನು ಹೆಜ್ಜೆ ನಮಸ್ಕಾರನ ಹಾಕ್ತೀನಿ. ಆವಾಗಲೇ ನನಗೊಂದು ಸಮಾಧಾನ ಅಂತಲೇ ಹೇಳ್ಬೋದು. ನಾನು ಹಾಕ್ಬಿಟ್ರೆ, ಇಲ್ಲ ಹಾಕ್ದಿರ ಮನೆಗೆ ಬಂದರೆ ನನಗೆ ಸಮಾಧಾನ ಇರಲ್ಲ. ಅಯ್ಯೋ ಹಾಕಿಲ್ವಲ್ಲ, ಹಾಗೆ ಬಂದೆ ಅಂತ ನಾನು ನಿಜ ಅವತ್ತಿಂದ ತುಂಬಾ ಕೊರಗ್ತಾ ಇದ್ದೆ ಅಂತಲೇ ಹೇಳ್ಬೋದು. ಮತ್ತು ಏನಪ್ಪ ಅಂತ ಅಂದರೆ, ರಾಯರ ಒಂದು ಮಂತ್ರಾಲಯಕ್ಕೂ ಕೂಡ ವಿಸಿಟ್ ಮಾಡೋಣ ಅಂತ ಅನ್ಕೋತಿದ್ದೀನಿ. ಯಾಕೋ ಈ ನಡುವೆ ನನಗೆ ಹೋಗೋಕ್ಕೆ ಆಗಿಲ್ಲ. ಅದು ಕೂಡ ನನಗೊಂದು ಬೇಜಾರಿದೆ. ರಾಯರು ನನ್ನ ತುಂಬ ಬೇಗ ಕರೆಸ್ಕೊಳ್ಳಿ ರಾಯರ ಮಠಕ್ಕೆ, ಮಂತ್ರಾಲಯಕ್ಕೆ ಅಂತ ಅನ್ಕೋತೀನಿ. ಮತ್ತು ಏನಪ್ಪ ಅಂತ ಅಂದರೆ, ಎಲ್ಲ ಮುಗಿಸ್ಕೊಂಡು ತುಂಬ ಅಲ್ಲೂ ಕೂಡ ರಶ್ ಇತ್ತು. ಹೆಜ್ಜೆ ನಮಸ್ಕಾರ ಎಲ್ಲ ಹಾಕ್ಕೊಂಡು ಬಂದೆ. ನೋಡಿ, ಅಷ್ಟರಲ್ಲಿ ಎಷ್ಟು ಜನ ಆಗಿಬಿಟ್ಟಿದ್ದಾರೆ. ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು. ಆದರೂ ಕೂಡ ಒಂದು ಸಮಾಧಾನವಾಗಿ ಎಲ್ಲ ಮಾಡಿಕೊಂಡು ಬಂದ್ವಿ. ಅಲ್ಲಿ ತೀರ್ಥ ಎಲ್ಲ, ಪ್ರಸಾದ ತೀರ್ಥ ಎಲ್ಲ ತೊಗೊಂಡ್ವಿ, ಮತ್ತು ಮಂಗಳಾರತಿ ಎಲ್ಲ ತೊಗೊಂಡ್ವಿ, ಮಂತ್ರಾಕ್ಷತೆ ಎಲ್ಲ ಇಸ್ಕೊಂಡು ಸಮಾಧಾನವಾಗಿ ಬಂದು ಕೂತ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿದ್ವಿ. ಏನಪ್ಪ ಅಂದರೆ, ಅಲ್ಲಿ ದೇವಸ್ಥಾನ ರಾಯರ ಮಠ ಎಲ್ಲೇ ಆಗ್ಬೋದು, ಹೋಗಿ ನಾವು ವಿಸಿಟ್ ಮಾಡಾದಮೇಲೆ ಸ್ವಲ್ಪ ಹೊತ್ತು ಕೂರಬೇಕು ಅಂತ ಅನಿಸುತ್ತೆ. ಕೂತು ಎದ್ದರೆ ಏನೋ ಒಂದು ಸಮಾಧಾನ, ಏನೋ ಒಂದು ನೆಮ್ಮದಿ ಅಂತಲೇ ಹೇಳ್ಬೋದು. ಅದು ಅನುಭವಿಸ್ದವ್ರಿಗೆ ಗೊತ್ತು ಅಂತ ನಾನು ಹೇಳ್ತೀನಿ. ಸೊ ಎಲ್ಲ ಪೂರ್ತಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಸರಿ, ನೆಕ್ಸ್ಟು ಒಂದು ಅಲ್ಲೇ ಸೆಲ್ಫಿಯನ್ನು ತೆಕ್ಕೊಂಡ್ವಿ. ನಾನು ನನ್ನ ಮಗಳು ಫೋಟೋ ಸೆಲ್ಫಿ ಎಲ್ಲ ತೆಕ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಅಲ್ಲಿ ಒಂದು ಇದಿತ್ತು, ಏನಪ್ಪ ಅದು, ಪಿಜ್ಜಾ ಕಾರ್ನರ್ ಇತ್ತು. ಅಲ್ಲಿ ಪಿಜ್ಜಾ ತಿಂದ್ವಿ. ಅದೇನೋ ಟ್ರಿಪಲ್ ಪೆಪ್ಪರ್ ಪಿಜ್ಜಾ ಅಂತ, ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಮಕ್ಕಳು. ಸೊ ಇದನ್ನು ತೊಗೊಂಡು ತಿಂದ್ವಿ ಎಲ್ಲರೂ ಕೂಡ. ಆಮೇಲೆ ನೆಕ್ಸ್ಟು ಬರೀ ಇದು ಒಂದೇ, ಯಾಕೋ ಸಾಕಾಗಿಲ್ಲ ಅಂತ ಅನ್ನಿಸ್ತು. ಮಕ್ಕಳಿಗೆಲ್ಲ ಪಿಜ್ಜಾ ಇಷ್ಟ ಆಗುತ್ತೆ, ನಮಗೆ ದೊಡ್ಡವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ಸರಿ, ನಾನು ಮಕ್ಕಳು ನಾವು ಎಲ್ಲ ಪಿಜ್ಜಾ ತಿಂದುಬಿಟ್ಟು ನೆಕ್ಸ್ಟು ಪಾನಿಪುರಿ ತಿನ್ನೋಣ ಅಂಥೇಳಿ ಮಸಾಲೆ ಪುರಿ ತೊಗೊಂಡ್ವಿ. ಅದು ಕೂಡ ತಿಂದ್ಕೊಂಡು ಇವತ್ತು ದಿನವನ್ನು ನಾನು ಈ ಥರ ಒಂದು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ತುಂಬ ಆ್ಯಕ್ಚುಲಿ ನನಗೆ ಈ ಒಂದು ದಿನ ಮೆಮೊರೇಬಲ್ ಅಂತಲೇ ಹೇಳ್ತೀನಿ. ಎಲ್ರಿಗೂ ಕೂಡ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ, ನೀವು ಕೂಡ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಇವತ್ತಿನ ಒಂದು ನ್ಯೂ ಇಯರನ್ನು ಅಂತ ನನ್ನ ಜೊತೆ ಹಂಚ್ಕೊಳ್ಳಿ. ಸೊ ಎಲ್ಲರೂ ಕೂಡ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ನೋಡಿ. ಸಬ್ಸ್ಕ್ರೈಬ್ ಮಾಡಿರೋರು ಸಣ್ಣ ಒಂದು ಲೈಕನ್ನು ಕೊಡಿ, ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೇಗಿತ್ತು ನನ್ನ ಒಂದು ವ್ಲಾಗ್ ಅನ್ನೋದು. ಎಲ್ರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಬಾಯ್.